ಹ್ಯಾಂಡ್ಪೋಸ್ಟ್ನ ಗಣಪತಿ ದೇವಸ್ಥಾನದಲ್ಲಿ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ದಿನಾಚರಣೆಯ ಆಹ್ವಾನ ಪತ್ರಿಕೆಯನ್ನು ಎಲ್ಲ ರೈತ ಮುಖಂಡರು ಮತ್ತು ಭೂಮಿಪುತ್ರ ಸಿ ಚಂದನ್ಗೌಡರ ಆಶೀರ್ವಾದದೊಂದಿಗೆ ಸಾರ್ವಜನಿಕರ ಸಮ್ಮುಖದಲ್ಲಿ ಪತ್ರಿಕೆಯನ್ನು ಬಿಡುಗಡೆ ಮಾಡಲಾಯಿತು. ರೈತ ಈ ದೇಶದ ಆಸ್ತಿ. ಅನ್ನದ ಋಣ, ಮಣ್ಣಿನ ಋಣ ಯಾರು ಎಂದಿಗೂ ತೀರಿಸಲಾಗದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಎಲ್ಲಾ ಸದಸ್ಯರುಗಳು ಮಾತನಾಡಿದರು. ಮತ್ತು ಇದೇ ತಿಂಗಳು ಡಿಸೆಂಬರ್ 23ರಂದು ಅಂಬೇಡ್ಕರ್ ಭವನ ಎಚ್ಡಿ ಕೋಟೆಯಲ್ಲಿ ಎಚ್ಡಿ ಕೋಟೆ ಮತ್ತು ಸರಗೂರು ತಾಲೂಕಿನ ಎಲ್ಲಾ ರೈತರು, ಎಲ್ಲಾ ಸಂಘದ ಪದಾಧಿಕಾರಿಗಳು ಮತ್ತು ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ರೈತ ದಿನಾಚರಣೆಯನ್ನು ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಂಡರು. ಈ ಸಂದರ್ಭ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ರಾಜ್ಯಾಧ್ಯಕ್ಷರಾದ ಸಿ ಚಂದನ್ಗೌಡ ಮತ್ತು ಮೈಸೂರು ಜಿಲ್ಲಾಧ್ಯಕ್ಷರಾದ ಪಿ ಮಾದೇಗೌಡ, ಮಂಚಯ್ಯ, ಎಚ್ಎನ್ ಉಮೇಶ್, ಜಿಸಿ ಲೋಕೇಶ್, ರವಿ, ಸಮಂತ್ ಎಸ್ಬಿ, ಮಣಿ, ಎಚ್ಡಿ ಕೋಟೆ ಮತ್ತು ಸರಗೂರಿನ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಸಂಘಟನಾ ಕಾರ್ಯದರ್ಶಿಗಳು ಹಾಗೂ ಪದಾಧಿಕಾರಿಗಳು ಹಾಜರಿದ್ದರು. ರಾಷ್ಟ್ರೀಯ ರೈತ ದಿನಾಚರಣೆಯನ್ನು ಕೇಂದ್ರ ಸರ್ಕಾರ ಡಿಸೆಂಬರ್ 23ರಂದು ಆಚರಿಸಲು ಘೋಷಿಸಲಾಗಿದ್ದು, ಈ ಒಂದು ದೇಶದ ಬೆನ್ನೆಲುಬಾದ ರೈತನ ಅನ್ನದ ಋಣ, ಮಣ್ಣಿನ ಋಣ ತೀರಿಸುವಂಥ ಒಂದು ನಿಟ್ಟಿನಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರಾದ ಭೂಮಿಪುತ್ರ ಸಿ ಚಂದನ್ಗೌಡರ ಮಾರ್ಗದರ್ಶನದಲ್ಲಿ ನಾವು ಯಗನೂರಗಡ ತಾಲೂಕಿನಲ್ಲಿ ಡಿಸೆಂಬರ್ 23ರಂದು ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ಒಂದು ಕಾರ್ಯಕ್ರಮವನ್ನು, ರೈತರ ಒಂದು ದಿನಾಚರಣೆಯನ್ನು ನಾವು ವಿಜೃಂಭಣೆಯಿಂದ ರೈತರ ಪರಿಶ್ರಮ, ತ್ಯಾಗ ಮತ್ತು ಸಮರ್ಪಣೆಯನ್ನು ಗೌರವಿಸುವ ಮೂಲಕ ಈ ಒಂದು ಜೊತೆಗೆ ವಾದ್ಯಗೋಷ್ಠಿ, ಸಾಂಪ್ರದಾಯಿಕ ಮೆರವಣಿಗೆಯೊಂದಿಗೆ ಅಂಬೇಡ್ಕರ್ ಭವನದಲ್ಲಿ ಅನ್ನದಾತ ಋಣ ತೀರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕೋಟೆ ಮತ್ತು ಸರಗೂರು ತಾಲೂಕಿನ ಎಲ್ಲ ರೈತ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ರೈತ ಕಲ್ಯಾಣದ ವತಿಯಿಂದ ನಾವು ಕೋರ್ಕೊಳ್ತಾ ಇದ್ದೀವಿ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಾನ್ಯ ಶಾಸಕರು, ಸಂಸತ್ ಸದಸ್ಯರಾದಂಥ ಸುನೀಲ್ ಬೋಸ್ರವರು, ಮಾಜಿ ಶಾಸಕರುಗಳು ಮತ್ತು ಹಲವಾರು ಮುಖಂಡರು, ಸಮಾಜ ಚಿಂತಕರು, ರೈತರ ಪರವಾಗಿರ್ತಕ್ಕಂಥ ಸಮಾಜ ಕಳಕಳಿರ್ತಕ್ಕಂಥ ಸಮಾಜ ಚಿಂತಕರೆಲ್ಲರೂ ಸಹ ಈ ಸಂದರ್ಭದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ತಾವೆಲ್ಲರೂ ಭಾಗವಹಿಸುವ ಮೂಲಕ ವಿದ್ಯಾರ್ಥಿಗಳು, ಯುವ ಮಿತ್ರರು, ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳು, ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಹಾಗೂ ಇನ್ನು ರೈತರ ಪರವಾಗಿ ಮನಸ್ಸುಡ್ತಕ್ಕಂಥ ಎಲ್ಲ ಕಾಳಜಿ ಇರ್ತಕ್ಕಂಥ ಎಲ್ಲ ಸಮಸ್ತ ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಈ ಒಂದು ಅನ್ನದ ಋಣನ ತೀರಿಸುವ ಮೂಲಕ ನಾವು ಈ ನಾಡಿನ ರೈತ ಬಾಂಧವರಿಗೆ ಗಮನ ಸಲ್ಲಿಸೋಣ ಅಂತ ಈ ಸಂದರ್ಭದಲ್ಲಿ ನಾವು ಇಷ್ಟಪಡ್ತೀವಿ.